ಕೆಲವೊಬ್ರು ಹುಡುಗಿರು ಇರ್ತಾರೆ, ಅವರು ಖುಷಿ ಆಯ್ತು ತಮ್ಮ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾರೆ, ದುಃಖ ಆಯ್ತು ನಿಮ್ ಬಳಿ ಬರ್ತಾರೆ. ಅವಾಗ ಏನ್ ಮಾಡ್ತೀರಿ ಹುಡುಗರು, ದೊಡ್ಡ ಮನಸ್ಸು ಮಾಡ್ತೀರಿ ನೀವು. ಪಾಪ ಹುಡುಗಿ ದುಃಖದಲ್ಲಿದ್ದಾಳೆ, ನಾನು ಇವಳಿಗೆ ಹೆಲ್ಪ್ ಮಾಡಬೇಕು. ಯಾಕ್ರಿ, ಆ ಖುಷಿ ಇದ್ದಾಗ ಜವಾಬ್ದಾರಿ ತಗೊಂಡಿದ್ನಲ್ಲ ವ್ಯಕ್ತಿ, ಅವನೇ ದುಃಖದ ಕೂಡ ಜವಾಬ್ದಾರಿಯನ್ನು ತಗೊಳ್ಳಿ. ನೀವ್ಯಾಕೆ ಹೊರ್ತೀರಿ ಜವಾಬ್ದಾರಿಯನ್ನ? ಅವನು ತಪ್ಪು ದಾರಿಲಿ ಇದ್ದಾನೆ, ನಾನು ಅವನನ್ನ ಒಳ್ಳೆ ದಾರಿಗೆ ತಗೊಂಡು ಬರಬೇಕು ಅಂತಾನೆ ಅವನನ್ನ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ, ಮದುವೆ ಆಗ್ತಾರೆ. ಆದ್ರೆ ಆ ವ್ಯಕ್ತಿ ಮದುವೆ ಆದ್ಮೇಲೆ ಇನ್ನಷ್ಟು ಹಾಳಾಗ್ತಾನೆ. ಈ ಕೋಟ್ಯಾಧಿಪತಿ ನೋಡಿರ್ತೀರಿ, ಕೌನ್ ಬನೇಗಾ ಕರೋಡ್ಪತಿ, ಅಮಿತಾಬ್ ಬಚ್ಚನ್ ಅವ್ರು ನಡ್ಸ್ಕೊಡ್ತಾ ಇದ್ರು. ಕನ್ನಡದ ಕೋಟ್ಯಾಧಿಪತಿ ಕನ್ನಡದಲ್ಲಿ ನಡೀತಾ ಇತ್ತು, ಪುನೀತ್ ರಾಜ್ಕುಮಾರ್ ಅವ್ರು ನಡ್ಸ್ಕೊಡ್ತಾ ಇದ್ರು. ಅಲ್ಲಿ ಕೋಟಿ ಕೋಟಿ ಗೆದ್ದಂತಹ ವ್ಯಕ್ತಿಗಳು, ಅಥವಾ ನೀವು ಕೇರಳದಲ್ಲಿ ಸುದ್ದಿಗಳನ್ನ ನೋಡ್ತಾ ಇರ್ತೀರಿ, ಇಂಥ ವ್ಯಕ್ತಿಗೆ ಇಷ್ಟು ಲಾಟ್ರಿ ಹೊಡಿತು, ಇಷ್ಟು ದುಡ್ಡು ಗಳಿಸ್ತಾ, ಬಟ್ ಮರು ವರ್ಷನೇ ಅವ್ರು ಮತ್ತೆ ಭಿಕಾರಿಗಳೇ ಆಗಿರ್ತಾರೆ. ಕಾರಣ ಏನು? ಅವರು ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡೇ ಇರ್ಲಿ. ಕೆಲವ್ರು ಅನ್ಕೊಂಡಿರ್ತಾರೆ ಬಹಳ ಬಾರಿ, ಇವನಿಂದ ಏನೂ ಆಗಲ್ಲ, ಇವಳಿಂದ ಏನೂ ಆಗಲ್ಲ, ಹಾಗೇನೆ ಇರ್ಲಿ. ಓಕೆ, ಅವ್ರು ಅನ್ಕೊಂಡಿದ್ದಾರೆ, ಇರ್ಲಿ. ಅವ್ರು ಅನ್ಕೊಂಡ ತಕ್ಷಣ ನೀವು ಆ ಥರ ಆಗ್ಬಿಡ್ತೀರಾ? ನಿಮ್ಮ ಸಾಮರ್ಥ್ಯ ನಿಮ್ಗೆ ಗೊತ್ತಿರುತ್ತಲ್ಲ, ವಾಟ್ ಕ್ಯಾನ್ ಯು ಡೂ, ನಿಮ್ಮಿಂದ ಏನು ಸಾಧ್ಯ ಇದೆ, ಏನ್ ಮಾಡ್ತಾ ಇದ್ದೀರಿ, ಏನ್ ಪ್ಲಾನ್ ಹಾಕೊಂಡಿದ್ದೀರಿ, ಇವೆಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ. ಯಾವುದೇ ಕಾರಣಕ್ಕೂ ನಿಂತ್ಕೊಂಡು ದೊಡ್ಡ ಭಾಷಣ ಬಿಗ್ಲಿಕ್ಕೆ ಹೋಗ್ಬೇಡಿ ಅವ್ರ ಮುಂದೆ. ನಾನು ಹಾಗೆ ಮಾಡ್ಕೊಂಡಿದ್ದೀನಿ, ಈಗ ಮಾಡ್ಕೊಂಡಿದ್ದೀನಿ, ನನ್ನ ವ್ಯಾಲ್ಯೂ ಏನು ಗೊತ್ತಾ ನಿಮಗೆ? ಸೈಲೆನ್ಸ್ ಇಸ್ ದ ಬೆಸ್ಟ್ ಆನ್ಸರ್. ಕೆಟ್ಟ ಜನರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ. ಕೆಟ್ಟ ಹಾವಿಗೆ ಹಾಲೆರೆದಂತೆ, ಅದು ಹಾವು ಕಚ್ಚೋದೇನೆ. ನಿಮ್ಗೆ IPS ಇಷ್ಟ, ನಿಮಗೆ IPS ಆಗೋದೇ ಇಷ್ಟ, ಬಟ್ ನಿಮ್ಮ ಮನೆಯವ್ರಿಗೋ ಅಥವಾ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಶಿಕ್ಷಕರಿಗೋ IAS ಮಾಡ್ರಿ ಅಂತ ಹೇಳ್ತಿರ್ತಾರೆ. ಬೇಡ, ಆಗ್ಬೇಡ. ನಿಮಗೆ ಏನು ಬೇಕೋ ಅದನ್ನ ನೀವು ಆಗ್ಬೇಕು. ದ ವರ್ಲ್ಡ್ ಈಸ್ ಇಂಪರ್ಫೆಕ್ಟ್. ರೌಂಡ್ ಆಗಿದೆ ಅನ್ಕೊಂಡಿರ್ಬೋದು, ಇಲ್ಲ ನಮ್ಮ ಭೂಮಿ ರೌಂಡ್ ಆಗಿಲ್ಲ, ನಮ್ಮ ಭೂಮಿ ಹೀಗೆ ಅಂಡಾಕಾರದಲ್ಲಿದೆ. ಇದೇ ಕ್ಷೇತ್ರ ಅಂತ ಫಿಕ್ಸ್ ಆಗಿದ್ರೆ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಯಾಕೆ ಆಡ್ತಾ ಇದ್ರು? ಅವ್ರು ಬಂದು IAS ಆಗ್ಬೋದಾಗಿತ್ತಲ್ಲ. ಇದೇ ಕ್ಷೇತ್ರ ಬೆಸ್ಟ್, ಕ್ರಿಕೆಟೇ ಬೆಸ್ಟ್ ಅಂತ ಆಗಿದ್ರೆ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹಾಕಿರ್ಬೇಕಾಗಿತ್ತು, ಅವರು ಕ್ರಿಕೆಟ್ ಪ್ಲೇಯರ್ ಆಗಬೇಕಾಗಿತ್ತಲ್ಲ. ಇದೇ ಕ್ಷೇತ್ರ ಬೆಸ್ಟ್ ಅಂತ ಆಗಿದ್ರೆ ನರೇಂದ್ರ ಮೋದಿ ಅವರು ಕ್ರಿಕೆಟ್ ಆಡ್ಬೇಕಾಗಿತ್ತಲ್ಲ, ರಾಜಕಾರಣಿ ಯಾಕಾದ್ರೆ ಅವರು? ಆ ತರ ಇದ್ದಿದ್ರೆ ರಾಜಕಾರಣಿಗಳು ಅವ್ರ ಮಕ್ಕಳನ್ನ ಫಾರಿನ್ ಗಳಿಗೆ ಕಳಿಸ್ತಾ ಇರಲಿಲ್ಲ ಶಿಕ್ಷಣ ಕಲಿಯೋಕೆ. ಯಾಕಿರ್ತಾರೆ ರಾಜಕಾರಣಿಗಳ ಮಕ್ಕಳು ಫಾರಿನ್ಗೆ ಯಾಕೆ ಹೋಗ್ಬೇಕು? ಅವರು ಭಾರತದಲ್ಲೇ ಶಿಕ್ಷಣವನ್ನ ವೃದ್ಧಿ ಮಾಡಿ ಇಲ್ಲಿ ಅವ್ರ ಮಕ್ಕಳನ್ನ ಕಳಿಸಬಹುದಾಗಿತ್ತಲ್ಲ, ಅವ್ರು ಯಾಕೆ ಕಳಿಸ್ತಾ ಇದ್ದಾರೆ ಬೇರೆ ದೇಶಕ್ಕೆ? ಇವತ್ತು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾ ಇದೆ, ಯಾಕೆ ವಿಶ್ವಸಂಸ್ಥೆ ಸುಮ್ಮನೆ ಇದೆ? ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡ್ತಾ ಇದೆ, ಯಾಕೆ ವಿಶ್ವಸಂಸ್ಥೆ ಸುಮ್ಮನೆ ಇದೆ? ನಮಸ್ಕಾರ ಎಲ್ರಿಗೂ. ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಕೇಳಿ. ಒಂದ್ಸಾರಿ ಒಬ್ಬ ವ್ಯಕ್ತಿ ತಾನು ಸಾಕಿದ್ದಂತಹ ಕತ್ತೆಯೊಂದಿಗೆ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ತಾ ಇದ್ದ. ಇಬ್ರು ನಡ್ಕೊಂಡು ಹೋಗ್ತಾ ಇದ್ರು. ಈ ಕಥೆನ ಹಿಂದೆ ನೀವು ಕೇಳಿರ್ಬೋದು, ಇನ್ನೂ ಒಂದ್ಸಾರಿ ಕೇಳಿ. ಯಾಕಂದ್ರೆ ನಾನು ಇಲ್ಲಿ ಹೇಳಲಿಕ್ಕೆ ಹೋಗ್ತಾ ಇರುವಂತ ಅಂಶಗಳು ಇವತ್ತಿನ ಕಾಲಮಾನಕ್ಕೆ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಕಾಟ ಕೊಡ್ತಾ ಇರುವಂತ ವಿಚಾರಗಳಿಗೆ ಪರಿಹಾರನ ಕೊಡೋದಿದೆ. ಇಬ್ರು ಗಂಡ ಹೆಂಡತಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಕತ್ತೆ ಪಕ್ಕದಲ್ಲಿ ನಡೀತಾ ಇದೆ. ಅವ್ರನ್ನ ನೋಡಿರುವಂತ ಜನ ಅಂತಾರೆ, ಏನ್ರಿ ಕತ್ತೆ ಇರೋದೇ ಇವರನ್ನ ಕುಣಿಸ್ಕೊಂಡು ಹೋಗೋಕೆ, ಇವ್ರು ನೋಡಿದ್ರೆ ನಡ್ಕೊಂಡು ಹೋಗ್ತಾ ಇದಾರೆ, ಹಾಗಾದ್ರೆ ಕತ್ತೆಗೆ ಇವರು ಮೇವು ಹಾಕೋದ್ ಯಾಕೆ, ಕತ್ತೆನ ಸಾಕಿರೋದ್ ಯಾಕೆ ಅಂತ ಅಂದಾಗ ನಿಮ್ ತಲೆಯಲ್ಲಿ ಆಲೋಚನೆ ಬರುತ್ತೆ, ಹೌದಲ್ವಾ? ಕತ್ತೆ ಇರೋದೇ ನಮ್ಮನ್ನ ಕೂಡ್ಸ್ಕೊಂಡು ಹೋಗೋಕೆ, ನಾನು ಯಾಕೆ ಇದನ್ನ ಪಕ್ಕದಲ್ಲಿ ಸುಮ್ನೆ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ತನ್ನ ಹೆಂಡತಿನ ಕೂಡಿಸ್ತಾನೆ. ಸರಿ ಕಣಮ್ಮ, ನೀನ್ ಕೂತ್ಕೋ, ಕತ್ತೆ ಮೇಲೆ ನೀನ್ ಬಾ, ನಾನು ನಡ್ಕೊಂಡು ಬರ್ತೀನಿ ಅಂತ. ಸ್ವಲ್ಪ ಹೊತ್ತಾಗತ್ತೆ, ಮುಂದೆ ಇರುವಂತಹ ಜನ ಮತ್ತೆ ಮಾತಾಡ್ತಾರೆ, ಅಲ್ಲ ಆ ಹೆಣ್ಮಗಳಿಗಾದ್ರೂ ಬುದ್ಧಿ ಬೇಡವಾ? ಗಂಡನಿಗೆ ಗೌರವ ಕೊಡದೆ ತಾನು ಕತ್ತೆ ಮೇಲೆ ಹೋಗ್ತಾ ಇದ್ದಾಳೆ, ಅವನನ್ನ ಕೆಳಗಡೆ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಅವನಿಗೂ ಕೂಡ ಹೇಗೆ ಮರ್ಯಾದೆ ಪಡಿಬೇಕು ಅನ್ನೋದಿಲ್ಲ, ಅವಳಿಗೆ ಕಾಮನ್ ಸೆನ್ಸ್ ಇಲ್ಲ. ಇದನ್ನ ನೋಡಿ ಮತ್ತೆ ಅನ್ಸುತ್ತೆ, ಅಯ್ಯೋ ನಾನೇನು ತಪ್ಪು ಮಾಡಿದೆ, ಬಹುಶಃ ನನ್ನ ಹೆಂಡತಿನ ನಾನು ಏನ್ ಮಾಡ್ತೀನಿ, ನಡೆಸ್ತೀನಿ, ನಾನೇ ಕತ್ತೆ ಮೇಲೆ ಕೂತ್ಕೊಳ್ತೀನಿ ಅಂತ ಅವ್ನು ಏನ್ ಹೇಳ್ತಾನೆ ಹೆಂಡತಿಗೆ, ಸರಿ ನೀನ್ ನಡ್ಕೊಂಡ್ ಬಾ, ನಾನು ಕತ್ತೆ ಮೇಲೆ ಕೂತ್ಕೊಳ್ತೀನಿ ಅಂತ. ಸ್ವಲ್ಪ ಹೊತ್ತಾಗುತ್ತೆ, ಮುಂದೆ ಮತ್ತೆ ಅವ್ರನ್ನ ನೋಡಿ ಜನ ಅಂತಾರೆ, ಅಲ್ಲ ಅವ್ನಿಗೆ ಏನಾದ್ರು ಬುದ್ಧಿ ಇದೆಯಾ? ತಾನ್ ಮಾತ್ರ ಹತ್ಕೊಂಡು ಹೋಗ್ತಾ ಇದ್ದಾನೆ, ಪಾಪ ಆ ಅಮಾಯಕ ಹೆಂಡತಿಯನ್ನ ನಡ್ಕೊಂಡ್ ಬರೋಕ್ ಹೇಳಿದಾನೆ. ಆಗ ಅವನಿಗನ್ಸುತ್ತೆ, ಹೌದಲ್ವಾ ತಪ್ಪು ಮಾಡಿದೆ ನಾನು ಅಂತ ಹೇಳಿ, ಸರಿ ಇಬ್ರು ಕೂತ್ಕೊಂಡು ಹೋಗೋಣ ಬಾರಮ್ಮ ಅಂತ ಇಬ್ರು ಕೂಡ ಕತ್ತೆ ಮೇಲೆ ಕೂತ್ಕೊಳ್ತಾರೆ. ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಆಗ ಅಂತಾರೆ ಜನ, ಅಲ್ಲ ಪಾಪ ಆ ಅಮಾಯಕ ಕತ್ತೆ ಮೇಲೆ ಇಬ್ರು ಕೂತ್ಕೊಳ್ಳೋದ, ಬುದ್ಧಿ ಬೇಡವಾ ಇಬ್ರಿಗೂ? ತಲೆ ಕೆಡುತ್ತೆ ಆ ಮನುಷ್ಯಂದು. ಕೊನೆಗೆ ಏನ್ ಮಾಡ್ತಾನೆ, ಇಬ್ರು ಗಂಡ ಹೆಂಡತಿ ಸೇರಿ ಆ ಕತ್ತೆನ ಹೊತ್ಕೊಳ್ತಾರೆ ತಾವೇ. ಈ ಸಮಾಜದ ಸಹವಾಸವೇ ಬೇಡ, ಜನ ಏನಂತಾರೆ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಅಂತ ಇಬ್ರು ಕೂಡ ಹೊತ್ಕೊಳ್ತಾರೆ. ಮತ್ತೆ ಜನ ನಗೋಕ್ ಸ್ಟಾರ್ಟ್ ಮಾಡ್ತಾರೆ, ಏನ್ರಿ ಇವ್ರಿಗೆ ಏನಾದ್ರು ಬುದ್ಧಿ ಇದೆಯಾ? ತಾವು ನಡ್ಕೊಂಡು ಹೋಗೋದು ಪಕ್ಕದಲ್ಲಿ ಕತ್ತೆನ ನಡ್ಸ್ಕೊಂಡು ಹೋಗ್ಬೋದಾಗಿತ್ತಲ್ಲ, ತಾವ್ಯಾ ಕತ್ತೆನ ಹೊತ್ಕೊಂಡು ಹೋಗ್ತಾ ಇದಾರೆ? ಯಾಕೆ ಈ ಅಂಶನ ಹೇಳಿದೆ ಅಂತ ಅಂದ್ರೆ, ನೋಡ್ರಿ 1, 2, 3, 4, 5 ಈ 5 ಪ್ರಸಂಗಗಳಲ್ಲೂ ಕೂಡ ಜನ ಇವರನ್ನ ಟೀಕೆ ಮಾಡಿದ್ರು. ಇದ್ರ ಅರ್ಥ ಇಷ್ಟೇ, ನೀವ್ ಏನೇ ಮಾಡಿದ್ರು ಕೂಡ ಜನ ನಿಮ್ಮನ್ನ ಟೀಕೆ ಮಾಡೋದಂತೂ ಸಹಜ. ಕ್ರಿಟಿಸೈಸಿಂಗ್ ಈಸ್ ದ ಬಿಹೇವಿಯರ್ ಆಫ್ ದಿಸ್ ಸೊಸೈಟಿ. ಈ ಸಮಾಜದ ಒಂದು ಗುಣ ಏನಂತಂದ್ರೆ ಟೀಕೆ ಮಾಡೋದು. ಅದು ಒಳ್ಳೇದೇ ಇರ್ಲಿ ಕೆಟ್ಟದ್ದೇ ಇರ್ಲಿ, ಅದರ ಲಾಭ ನಷ್ಟ ಗುಣಾವಗುಣಗಳನ್ನ ಈ ಸಮಾಜ ಮೊದಲು ನೋಡೋದಿಲ್ಲ. ಮೊದಲು ಏನ್ ಮಾಡುತ್ತೆ, ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬಿಡುತ್ತೆ. ಬರೀ ಸಮಾಜ ಅಂತ ಅನ್ಕೊಳ್ಬೇಡಿ, ನಾವು ಕೂಡ ಅದೇ ತರ ಇರ್ತೀವಿ, ನೀವು ಕೂಡ ಅದೇ ತರ ಇರ್ತೀರಿ. ನಾವು ಬೆಳೆದು ಬಂದಿರುವಂತ ವಾತಾವರಣನೇ ಹಾಗಿದೆ.
ಅದಕ್ಕೋಸ್ಕರ ನೀವು ಜೀವನದಲ್ಲಿ ಬೆಳಿಬೇಕು ಅನ್ಕೊಂಡಿದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿಮ್ಮ ಕೆಲಸ ಏನಿದೆ ಅದನ್ನ ಚೆನ್ನಾಗಿ ಗಮನ ಇಟ್ಕೊಂಡು ಮಾಡ್ತಾ ಹೋಗಿ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸಮಾಜ ಏನನ್ನತ್ತೆ ಅನ್ನೋದನ್ನ ಒಂದ್ಸಾರಿ ಆದ್ರೂ ಥಿಂಕ್ ಮಾಡ್ತಾರ ಅವರು? ಕೆಟ್ಟ ಕೆಲಸ ಮಾಡುವಂತ ರಾಜಕಾರಣಿ ಜನ ಏನಂದ್ರೂ ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹಾಗಾಗಿ ನಿಮ್ಮ ಉದ್ದೇಶ ಒಳ್ಳೇದಾಗಿದ್ರೆ, ನೀವು ಹೋಗ್ತಾ ಇರುವಂತ ಮಾರ್ಗ ಒಳ್ಳೇದಾಗಿದ್ರೆ, ನೀವ್ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾ ಇಲ್ಲ ಅನ್ಕೊಂಡಿದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಜನ ಏನಂದ್ರೂ ಕೂಡ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡಿ. ಯಾಕಂದ್ರೆ ಇಫ್ ಯು ಕೀಪ್ ಲಿಸ್ನಿಂಗ್ ಟು ದ ಅದರ್ ಪೀಪಲ್, ನೀವು ಜನರನ್ನ ಕೇಳ್ತಾ ಕೂತ್ಕೊಂಡ್ರೆ ನೀವು ಉದ್ಧಾರ ಆಗಲ್ಲ. ನಾಟ್ ಓನ್ಲಿ ವಿಲ್ ಯು ವೇಸ್ಟ್ ಯುವರ್ ಟೈಮ್, ಬರೀ ನಿಮ್ ಟೈಮ್ ವೇಸ್ಟ್ ಆಗಲ್ಲ, ಯು ಆಲ್ಸೋ ಡೆಸ್ಟ್ರಾಯ್ ಯುವರ್ ಪ್ರೋಗ್ರೆಸ್ ಅಂಡ್ ಯುವರ್ ಪೀಸ್. ನಿಮ್ಮ ಬೆಳವಣಿಗೆಯು ಕೂಡ ಹಾಳಾಗಿ ಹೋಗುತ್ತೆ, ನಿಮ್ಮ ನೆಮ್ಮದಿ ಅಂತೂ ಮೊದಲೇ ಇರೋದಿಲ್ಲ. ನಿಮ್ಗೆ ನೆಮ್ಮದಿಯಿಂದ ಇರೋಕೆ ಈ ಸಮಾಜ ಬಿಡೋದಿಲ್ಲ. ಆ ಕಾರಣಕ್ಕಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಯಾರ್ ಏನಂದ್ರೂ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡಿ. ಡೋಂಟ್ ವರಿ ಅಟ್ ಆಲ್. ಇನ್ನೊಬ್ಬರನ್ನ ಖುಷಿಯಾಗಿಡೋದು ನಿಮ್ಮ ಜವಾಬ್ದಾರಿ ಅಲ್ಲ. ನಿಮ್ಮ ಜವಾಬ್ದಾರಿ ಏನು ಹಾಗಾದ್ರೆ? ನಿಮ್ಮ ಜವಾಬ್ದಾರಿ ನಿಮ್ಮ ಕುಟುಂಬವನ್ನ ಕಾಯ್ದುಕೊಳ್ಳೋದು. ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ದಿಸ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ತುಂಬಾ ಮುಖ್ಯ. ನೀವು ಮಾಡುವಂತಹ ಕೆಲಸದಿಂದ ನಿಮ್ಮ ಫ್ಯಾಮಿಲಿಗೆ ಖುಷಿ ಆಗ್ಬೇಕು, ನಿಮ್ಮ ಫ್ಯಾಮಿಲಿಗೆ ಗೌರವ ಬರಬೇಕು, ಘನತೆ ಇರಬೇಕು. ಇಷ್ಟು ನಿಮ್ಮ ಗಮನದಲ್ಲಿರ್ಲಿ. ಯಾಕಂದ್ರೆ ನೀವು ಮಾಡುವಂತಹ ಕೆಲಸಗಳೇ ನಿಮ್ಮ ಮುಂದಿನ ಪೀಳಿಗೆಗೆ ಮಾದರಿ ಆಗತ್ತೆ. ಕುಟುಂಬದಲ್ಲಂತೂ ಇದು ತುಂಬಾ ಮುಖ್ಯ. ನಿಮ್ಮನ್ನ ಹೆತ್ತು ಸಾಕಿರುವಂತ ತಂದೆ ತಾಯಿಗೆ ನೀವು ಗೌರವನ ಕೊಡಬೇಕು. ಅವ್ರು ಹೇಳುವಂತ ಮಾತುಗಳನ್ನ ಗಮನ ಇಟ್ಕೊಂಡು ಕೇಳ್ಬೇಕು. ಹಾಗಂತ ಅವ್ರು ಹೇಳೋದನ್ನ ಎಲ್ಲವನ್ನೂ ಕೂಡ ಕೇಳ್ಬೇಕಂತ ಇಲ್ಲ. ಒಬ್ಬ ವ್ಯಕ್ತಿಗೆ ಇಂಜಿನಿಯರ್ ಆಗುವಂತ ಆಸೆ ಇರುವಾಗ ತಂದೆ ತಾಯಿ ಫೋರ್ಸ್ ಮಾಡಿ ಡಾಕ್ಟರ್ ಆಗು ಅಂದ್ರೆ ಅಂತಹ ಮಾತುಗಳನ್ನ ಕೇಳಲಿಕ್ಕೆ ಹೋಗ್ಬೇಡ್ರಿ. ಆದ್ರೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಾಗೇನೆ ಈ ಸಮಾಜ ತನಗ್ ತಿಳಿದದ್ ಹೇಳುತ್ತೆ ಅಂತ ಅಂತೀವಿ ನಾವೇನು, ಹೌದು, ಸಮಾಜದಲ್ಲಿ ಅದರದೇ ಆದಂತ ರೂಲ್ಸ್ ಗಳಿದೆ, ಹೌದು. ಹಾಗಂತ ಈ ಸಮಾಜವನ್ನ ದ್ವೇಷ ಮಾಡ್ತಾ ನೀವು ತಪ್ಪು ದಾರಿಗೆ ಇಳಿಬಾರ್ದು. ಜಗತ್ತಿನಲ್ಲಿ ಒಂದು ರೋಲ್ ಮಾಡೆಲ್ ಅನ್ನ ಸೆಟ್ ಮಾಡುವಂತ ವ್ಯಕ್ತಿ ನೀವು ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಮಾರ್ಗ ಸರಿಯಾದ ದಾರಿಯಲ್ಲೇ ಇರಬೇಕು. ಸಮಾಜ ಏನಂದ್ರು ತಲೆ ಕೆಡ್ಸ್ಕೊಳ್ಬೇಡ್ರಿ, ಬಟ್ ಸಮಾಜ ನಿಮ್ಮನ್ನ ನೋಡಿ ಬದುಕೋತರ ನೀವು ಜೀವನವನ್ನ ಮಾಡ್ರಿ. ಅಬ್ದುಲ್ ಕಲಾಂ ಅವರು, ರತನ್ ಟಾಟಾ ಅವರು ಮಾದರಿ ಆಗಿಲ್ವಾ ನಮಗೆಲ್ಲ ಇವತ್ತು? ಅವರು ಕೂಡ ಈ ಸಮಾಜ ಚೆನ್ನಾಗಿಲ್ಲ ಅಂತ ತಾವು ಹೇಗ್ ಬೇಕಾಗೋ ಜೀವನ ಮಾಡ್ಬೋದಾಗಿತ್ತಲ್ಲ. ಹಾಗಾಗಿ ಈ ಎರಡನ್ನ ಗಮನದಲ್ಲಿ ಇಟ್ಕೊಂಡು ನಾನು ಮುಂದೆ ಹೇಳುವಂತ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಪಾಂಚನಾಯಸ್ ಮೋಟಿವೇಶನ್ ಚಾನಲ್ ಅಲ್ಲಿ ನಾನು ಇದನ್ನ ನೋಡಿದೀನಿ, ನನಗೆ ಹೇಗ್ ಬೇಕೋ ಆ ತರ ನಾನು ಜೀವನ ಮಾಡ್ತೀನಿ ಅಂತಲ್ಲ. ಇವು ಮೊದಲು ಕಂಡೀಷನ್ಸ್. ಈ ಎರಡು ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಅಂದಾಗ ಮಾತ್ರ ಮುಂದಿನ ಕೆಲಸವನ್ನ ನೀವು ಮಾಡಬೇಕು. ಸರಿ, ಹಾಗಾದ್ರೆ ಸುಮಾರು 7 ಪಾಯಿಂಟ್ ನಾನು ಹೇಳ್ತೀನಿ, ಗಮನ ಇಟ್ಕೊಂಡು ನೋಡಿ. ನಿಮ್ಗೆ ವಿಡಿಯೋ ಸ್ಲೋ ಅನಿಸ್ತಾ ಇದ್ರೆ, ತುಂಬಾ ಲೆಂಗ್ದಿ ಅನಿಸ್ತಾ ಇದ್ರೆ ಡಬಲ್ ಸ್ಪೀಡ್ ಇಟ್ಕೊಂಡಾದ್ರೂ ನೋಡ್ರಿ, ಆದ್ರೆ ಪೂರ್ತಿಯಾಗಿ ಕೇಳ್ರಿ, ಅರ್ಧಕ್ಕೆ ಬಿಟ್ಟು ಹೋಗ್ಬೇಡ್ರಿ. ಲೆಟ್ಸ್ ಬಿಗಿನ್ ದ ಕ್ಲಾಸ್. ವೆಲ್ಕಮ್ ಟು ಪಾಂಚನಾಯಸ್. ಮೊದಲನೇದಾಗಿ, ಇನ್ನೊಬ್ರನ್ನ ಸಂತೋಷವಾಗಿಡೋದು ನಿಮ್ ಉದ್ಯೋಗ ಅಲ್ಲ. ಹಾಗೇನೆ ಅವ್ರ ದುಃಖದಲ್ಲೇ ಇರ್ತೀನಿ ನಾನು ಅಂತಂದ್ರೆ ಬಿಟ್ಬಿಡ್ರಿ. ಯಾಕೆ ತಲೆ ಕೆಡ್ಸ್ಕೊಳ್ತೀರಿ? ನೀವು ಒಬ್ರನ್ನ ಇಷ್ಟ ಪಡ್ತಾ ಇರ್ಬಹುದು, ಆ ಹುಡುಗಿನೇ ಆಗಿರ್ಬೋದು, ಹುಡುಗನ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು, ಅಥವಾ ನಿಮ್ ಮನೆಯವರೇ ಆಗಿರ್ಬೋದು. ನೀವು ಮಾಡ್ತಾ ಇರುವಂತ ಒಳ್ಳೆ ಕೆಲ್ಸಕ್ಕೆ ನಿಮ್ಗೆ ಅಡ್ಡಗಾಲ ಆಗಿರ್ಬೋದು. ಇದು ಕೂಡ ಬಹಳ ಸರಿ ಆಗಿರುತ್ತೆ. ಟ್ರೈ ಮಾಡಿ ಅದನ್ನು ಮೀರಿ ಅವರು ನಾನು ಗೋಳಾಟದಲ್ಲೇ ಇರ್ತೀನಿ, ನಾನು ದುಃಖದಲ್ಲೇ ಇರ್ತೀನಿ ಅಂತ ಅಂದ್ರೆ ಇರ್ಲಿ ಬಿಡ್ರಿ, ಬಿಟ್ಟು ಬಿಡ್ರಿ. ಕೆಲವೊಬ್ರಿಗೆ ಅದೇ ರೂಢಿಯಾಗಿರುತ್ತೆ. ಅಂತಹ ವ್ಯಕ್ತಿಗಳ ಜೊತೆ ನೀವು ಇರೋ ಅಗತ್ಯ ಇಲ್ಲ. ಕೀಪ್ ಡಿಸ್ಟೆನ್ಸ್, ಫೋಕಸ್ ಆನ್ ಯುವರ್ ವರ್ಕ್. ಯಾಕಂದ್ರೆ ಎಷ್ಟೋ ಜನ ಹುಡುಗರನ್ನ ಹುಡುಗಿರನ್ನ ನಾನು ನೋಡ್ತೀನಿ, ಅದರಲ್ಲೂ ಹುಡುಗಿರು ಬಹಳ ಜನ ಹುಡುಗರನ್ನ ಅವನು ತಪ್ಪು ದಾರಿಲಿ ಇದ್ದಾನೆ, ನಾನು ಅವನ ಒಳ್ಳೆ ದಾರಿಗೆ ತಗೊಂಡು ಬರ್ಬೇಕು ಅಂತಾನೆ ಅವನನ್ನ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ, ಮದುವೆ ಆಗ್ತಾರೆ. ಆದ್ರೆ ಆ ವ್ಯಕ್ತಿ ಮದುವೆ ಆದ್ಮೇಲೆ ಇನ್ನಷ್ಟು ಹಾಳಾಗ್ತಾನೆ. ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ಬಹಳ ಜನ ಹೆಣ್ಮಕ್ಳು ವಿಡಿಯೋ ನೋಡ್ತಾ ಇರ್ತೀರಿ, ಹೌದಲ್ವಾ? ನೀವು ಅವನನ್ನ ಬದಲಾಯಿಸೋ ಜವಾಬ್ದಾರಿ ಹೊತ್ಕೊಳ್ಳೋ ಅಗತ್ಯ ಇಲ್ಲ. ಆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋ ಅವ್ರ ತಂದೆ ತಾಯಿ. ಆಮೇಲೆ ಅವನು ಹುಡುಗ, ಅವನು ಪುರುಷ, ಅವನು ತನ್ನನ್ನ ತಾನು ಬದಲಾಯಿಸ್ಕೊಳ್ಬೇಕೆ ಹೊರತು ನಿಮ್ಮಿಂದ ಅವನು ಬದಲಾಯಿಸುವಂತ ಅಗತ್ಯ ಇಲ್ಲ. ಹಾಗಾಗಿ ಅವನ ಜವಾಬ್ದಾರಿ ನೀವು ಹೊತ್ಕೊಂಡು ಅವನನ್ನ ಖುಷಿಯಲ್ಲಿ ಇಡೋಕೆ, ಅವನನ್ನ ಬದಲಾಯಿಸೋಕೆ ನೀವು ಪ್ರಯತ್ನ ಪಡಬೇಡ್ರಿ. ಯಾರು ದುಃಖದಲ್ಲಿ ಇರ್ತಾರೋ ಅವ್ರನ್ನ ಬಿಟ್ಟು ಬಿಡ್ರಿ, ನಿಮ್ ಪಾಡಿಗೆ ನೀವು ಖುಷಿಯಿಂದ ಮುಂದಕ್ಕೆ ಹೋಗ್ರಿ. ಯಾಕಂದ್ರೆ ಈ ಸಮಾಜದಲ್ಲಿ ಬಹಳಷ್ಟು ಕೆಲಸ ಇದೆ ನೀವು ಮಾಡ್ಬೇಕಾಗಿರೋದು. ಇಂಥ ದುಃಖದಲ್ಲಿರುವಂತ ವ್ಯಕ್ತಿ ಜೊತೆ ಇದ್ದುಕೊಂಡು ಯಾಕೆ ನೀವು ದುಃಖ ಪಡ್ತೀರಿ? ಬಿ ಪ್ರಾಕ್ಟಿಕಲ್. ನೋಡ್ರಿ, ಟ್ರೈ ಮಾಡಿ 2, 3, 4 ಸಾರಿ. ಅದನ್ನು ಮೀರಿ ಅವ್ರ ಅಂತ ಬಿಹೇವಿಯರ್ ತೋರಿಸ್ತಾ ಇದಾರೆ ಅಂತ ಅಂದ್ರೆ ಅಂತ ವ್ಯಕ್ತಿಗಳ ಜೊತೆ ಇದ್ದೇನ್ ಮಾಡೋರಿದ್ದೀರಿ ನೀವು? ನೋ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಆಮೇಲೆ ನೀವ್ ಏನನ್ನಾದ್ರೂ ಆಯ್ಕೆ ಮಾಡ್ಕೊಂಡಿದೀರಿ ಅಂತ ಅಂದ್ರೆ ಅದನ್ನ ನೀವು ಪಟ್ಟು ಹಾಕೊಂಡು ಕುಳಿತುಕೊಂಡು ಅವ್ರಿಗೆ ಅರ್ಥ ಮಾಡಿಸೋದು ನಿಮ್ ಕೆಲಸ ಅಲ್ಲ. ಅದನ್ನ ಅರ್ಥ ಮಾಡಿಸೋ ಕೆಲಸ ನಿಮ್ದಲ್ಲ. ಲೆಟ್ ದಮ್ ಬಿ ಕನ್ಫ್ಯೂಸ್ಡ್. ಇವ್ರು ಯಾಕೆ ಇದನ್ನ ಮಾಡ್ತಾ ಇದಾರೆ, ಕನ್ಫ್ಯೂಸ್ ಆಗೇ ಇರ್ಲಿ ಅವರು. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ, ನೀವು IAS ಪರೀಕ್ಷೆಗೆ ಓದ್ತಾ ಇದೀರಿ ಅನ್ಕೊಳ್ಳೋಣ, ಅಥವಾ ನೀವು ಯಾವ್ದೋ ಒಂದು ಸಣ್ಣ ಬಿಸ್ನೆಸ್ ಅನ್ನ ಆರಂಭ ಮಾಡಿದೀರಿ ಅನ್ಕೊಳ್ಳೋಣ. ಜನ ಇವ್ನ್ಯಾಕೆ ಇದನ್ನ ಮಾಡ್ತಾ ಇದ್ದಾನೆ,
ಸ್ಕೋರ್ ಚೆನ್ನಾಗಿರಲಿಲ್ಲ, ಈ ವ್ಯಕ್ತಿ ಯಾಕೆ ಐ ಎಸ್ ಮಾಡೋಕ್ ಹೋದ, ಇವನ್ ಯಾಕೆ ಈ ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಇದನ್ನ ಯಾಕೆ ಕೈ ಹಾಕಿದ ಈತ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಬೇಡ್ರಿ. ಇಫ್ ಯು ಎಕ್ಸ್ಪ್ಲೇನ್ ದ ವ್ಯಾಲ್ಯೂ ವಿಲ್ ಗೋ ಡೌನ್. ನೀವ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರಿ ಅಂತ ಅಂದ್ರೆ ಆ ಮೌಲ್ಯ ಕಳೆದುಕೊಳ್ಳುತ್ತೆ ನೀವು ಮಾಡ್ತಾ ಇರುವಂತ ಕೆಲಸ. ಏನ್ ಮಾಡ್ತಾ ಇದ್ದೀರಿ ಅದರ ಜವಾಬ್ದಾರಿ ನೀವು, ಅದಕ್ಕೆ ನಿಮಗೆ ಬೆಂಬಲ ಕೊಡೋದು ನಿಮ್ಮ ಕುಟುಂಬ, ಅದಕ್ಕೆ ಹಣ ಹೊಂದಿಸೋರು ನೀವು, ಮುಂದೆ ಆಗು ಹೋಗಲಿರುವಂತ ಫಲಿತಾಂಶಕ್ಕೂ ಕೂಡ ನೀವೇ ಜವಾಬ್ದಾರಿ. ನಿಮಗೆ ಬುದ್ಧಿ ಹೇಳೋರು ಬಂದು ಜವಾಬ್ದಾರಿ ತೆಗೆದುಕೊಳ್ತಾರೆ ಅದ್ರದ್ದು, ಆಮೇಲೆ ಯಾರು ತೆಗೆದುಕೊಳ್ಳೋದಿಲ್ಲ. ಸೊ ಯಾಕಂತವ್ರು ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳ್ತೀರಿ? ನಿಮ್ದೇನಿದೆ, ನೀವ್ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೀರಿ ಹಂತ ಹಂತವಾಗಿ ಅಲ್ಲಿ ಗ್ರೋತ್ ಕಾಣ್ತಾ ಹೋಗ್ರಿ ಹೊರತು ನಿಮ್ಮ ಚಾಯ್ಸ್ ಏನಿದೆ ಅದನ್ನ ಇನ್ನೊಬ್ರಿಗೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ನೀವು ಒಬ್ಬ ಹುಡುಗನನ್ನ ಅಥವಾ ಹುಡುಗಿನನ್ನ ಇಷ್ಟಪಟ್ಟಿರ್ಬೋದು, ನೀವು ಬಹಳ ದಿನ ಅವ್ರನ್ನ ಅಬ್ಸರ್ವ್ ಮಾಡಿರ್ಬೋದು, ಲವ್ ಮ್ಯಾರೇಜ್ ಆಗ್ಬೇಕು ಅನ್ಕೊಂಡಿರ್ಬೋದು, ಬಟ್ ಅಂತ ವಿಚಾರದಲ್ಲಿ ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಬೇಡ್ರಿ. ಸ್ವಲ್ಪ ಸ್ಲೋ ಆಗಿ ಹೋಗ್ಲಿ. ಯಾವುದೇ ಕ್ಷೇತ್ರದಲ್ಲಿ ಆರಂಭದಲ್ಲೇ ಸ್ಲೋ ಆಗಿ ಇರ್ಲಿ. ನಾವಲ್ ರವಿಕಾಂತ್ ಅಂತ ಒಬ್ರ ಹೆಸರು ಕೇಳಿರ್ಬೋದು ನೀವು, ದೊಡ್ಡ ಬಿಸ್ನೆಸ್ ಮನ್ ಅವರು ಕೂಡ, ಬಹುಶಃ ಅಮೆರಿಕಾದಲ್ಲಿ ಇರ್ತಾರೆ ಅನ್ಸುತ್ತೆ. ಆತ ಒಂದ್ ಮಾತು ಹೇಳ್ತಾರೆ, ಏನಂದ್ರೆ ಯಾವುದೇ ಒಂದ್ ಕೆಲ್ಸ ಅದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋವರೆಗೂ ಅದು ಸಣ್ಣದಾಗೇನೆ ಇರ್ಲಿ. ಅಲ್ಲಿ ನಿಮಗೆ ಸಂಪೂರ್ಣ ಹಿಡಿತ ಬಂದ ಮೇಲೆ ನೀವು ದೊಡ್ಡ ಕೆಲ್ಸಕ್ಕೆ ಕೈ ಹಾಕಬೇಕು. ನೀವು ಸಡನ್ ಆಗೇನೆ ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿದ್ರಿ ಅನ್ಕೊಳ್ರಿ, ಬಿದ್ದು ಬಿಡ್ತೀರಿ. ನೀವು ನೋಡಿರ್ಬೋದು ಬಹಳಷ್ಟು ಜನ ಬಿಸ್ನೆಸ್ ಮನ್ಗಳು ಕೆಲವೇ ರಾತ್ರಿಗಳಲ್ಲಿ 100 ಕೋಟಿಗಳನ್ನ ಗಳಿಸ್ಕೊಂಡ್ ಬಿಡ್ತಾರೆ. ಅದೇ ಕ್ಷಣದಲ್ಲಿ ಅವ್ರು ಎಲ್ಲವನ್ನು ಕೂಡ ಕಳೆದುಕೊಂಡ್ ಬಿಡ್ತಾರೆ. ಈ ಕೋಟ್ಯಾಧಿಪತಿ ನೋಡಿರ್ತೀರಿ, ಕೌನ್ ಬನೇಗ ಕರೋಡ್ಪತಿ ಅಮಿತಾಬ್ ಬಚ್ಚನ್ ಅವ್ರು ನಡ್ಸ್ಕೊಡ್ತಾ ಇದ್ರು. ಕನ್ನಡದ ಕೋಟ್ಯಾಧಿಪತಿ ಕನ್ನಡದಲ್ಲಿ ನಡೀತಾ ಇತ್ತು, ಪುನೀತ್ ರಾಜ್ಕುಮಾರ್ ಅವ್ರು ನಡ್ಸ್ಕೊಡ್ತಾ ಇದ್ರು. ಅಲ್ಲಿ ಕೋಟಿ ಕೋಟಿ ಗೆದ್ದಂತಹ ವ್ಯಕ್ತಿಗಳು, ಅಥವಾ ನೀವು ಕೇರಳದಲ್ಲಿ ಸುದ್ದಿಗಳನ್ನ ನೋಡ್ತಾ ಇರ್ತೀರಿ, ಇಂತಹ ವ್ಯಕ್ತಿಗೆ ಇಷ್ಟು ಲಾಟ್ರಿ ಹೊಡಿತು, ಇಷ್ಟು ದುಡ್ಡು ಗಳಿಸ್ತಾ, ಬಟ್ ಮರು ವರ್ಷನೇ ಅವ್ರು ಮತ್ತೆ ಭಿಕಾರಿಗಳೇ ಆಗಿರ್ತಾರೆ. ಕಾರಣ ಏನು? ಅಷ್ಟು ದೊಡ್ಡ ಮೊತ್ತವನ್ನ ಹ್ಯಾಂಡಲ್ ಮಾಡೋಕೆ ಅವರಿಂದ ಆಗೋದಿಲ್ಲ. ಹಾಗಾಗಿ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋತಾ ಹೋಗ್ಬೇಕು. ನೀವು ಮೊದಲೇ ದೊಡ್ಡದ ಕೈ ಹಾಕಬೇಡ್ರಿ, ಸಣ್ಣದಿಂದಾನೇ ಆರಂಭ ಮಾಡ್ರಿ. ಒಂದ್ ಸಿಸ್ಟಮ್ ನೀವು ಸೆಟ್ ಆಯ್ತು ಅಂತ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಓಕೆ, ಯಾವುದೇ ಕಾರಣಕ್ಕೂ ನಿಮ್ಮ ನಿರ್ಧಾರವನ್ನ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಬಟ್ ಕೆಲವೊಬ್ರು ಇರ್ತಾರೆ ನಿಮ್ಮ ಆಪ್ತರು, ನಿಮಗೆ ಒಳ್ಳೇದನ್ನ ತಿಳಿಸಿ ಹೇಳೋರು, ನಿಮಗೆ ಅನ್ನ ಹಾಕೋ ನಿಮ್ ತಂದೆ ತಾಯಿ, ಅಂತವ್ರಿಗೆ ತಿಳಿಸಿ ಹೇಳ್ರಿ ಅದನ್ನ. ಅವ್ರ ಹತ್ರ ಸಾಧ್ಯ ಆದ್ರೆ ಕೂತ್ಕೊಂಡು ಮಾತಾಡ್ರಿ. ಸಿಕ್ಕವ್ರ ಹಾದಿ ಬೀದಿಲಿ ಇರುವಂತಹ ಕಮೆಂಟ್ ಮಾಡೋ ಜನರಿಗೆ ನೀವು ಉತ್ತರ ಕೊಡೋ ಅಗತ್ಯ ಇಲ್ಲ. ಅವ್ರು ನಿಮ್ಗೆ ಅಣ್ಣನೂ ಹಾಕಲ್ಲ, ಮುಂದೆ ಜವಾಬ್ದಾರಿನೂ ಕೂಡ ಬಂದವ್ರು ಹೊತ್ಕೊಳ್ಳೋದಿಲ್ಲ. ಅಂತಹ ವ್ಯಕ್ತಿಗಳ ಜೊತೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡು ಏನ್ ಮಾಡೋರು? 3ನೇ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ, ಕೆಲವೊಬ್ರು ಇರ್ತಾರೆ ನಿಮ್ಮ ಬರೀ ಗೋಳನ್ನ ಹೇಳ್ಕೊಳ್ಳೋದು, ಬರೀ ದುಃಖನ ಹೇಳೋದು. ಖುಷಿಯಾದಾಗ ಇನ್ನೊಬ್ರ ಜೊತೆ ಇರ್ತಾರೆ. ಅಬ್ಸರ್ವ್ ಮಾಡಿರ್ತೀನಿ, ಬಹಳ ಜನ ಅಬ್ಸರ್ವ್ ಮಾಡಿರ್ತೀರಿ. ಎಸ್ ಅಂತ ಹೇಳ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ, ನಾನು ನೋಡಿದೀನಿ ಇದನ್ನ. ಖುಷಿ ಆದಾಗ ಈಗ 100 ಖುಷಿ ವಿಚಾರ ಇದೆ ಅಂತ ಅಂದ್ರೆ 100 ಖುಷಿ ವಿಚಾರವನ್ನ ಇನ್ನೊಬ್ರ ಜೊತೆ ಶೇರ್. ಆದ್ರೆ ದುಃಖ ಆಯ್ತು ಅನ್ಕೊಡ್ರಿ, ನಿಮ್ ಬಳಿ ಓಡ್ ಬರ್ತಾರೆ. ಇದನ್ನ ಬಹಳ ಜನ ಹುಡುಗರು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ಹೌದಲ್ವಾ? ಕೆಲವೊಬ್ರು ಹುಡುಗಿರ್ ಇರ್ತಾರೆ, ಅವರು ಖುಷಿ ಆಯ್ತು ತಮ್ಮ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾರೆ, ದುಃಖ ಆಯ್ತು ನಿಮ್ ಬಳಿ ಬರ್ತಾರೆ. ಅವಾಗ ಏನ್ ಮಾಡ್ತೀರಿ ಹುಡುಗರು? ದೊಡ್ಡ ಮನಸ್ಸು ಮಾಡ್ತೀರಿ ನೀವು. ಪಾಪ ಹುಡುಗಿ ದುಃಖದಲ್ಲಿದ್ದಾಳೆ, ನಾನು ಇವಳಿಗೆ ಹೆಲ್ಪ್ ಮಾಡ್ಬೇಕು. ಯಾಕ್ರಿ? ಆ ಖುಷಿ ಇದ್ದಾಗ ಜವಾಬ್ದಾರಿ ತಗೊಂಡಿದ್ನಲ್ಲ ವ್ಯಕ್ತಿ, ಅವನೇ ಈ ದುಃಖದ ಕೂಡ ಜವಾಬ್ದಾರಿನ ತಗೊಳ್ಳಿ. ನೀವ್ಯಾಕೆ ಹೊರ್ತೀರಿ ಜವಾಬ್ದಾರಿಯನ್ನ? ಅವಳು ಹುಡುಗಿ ಅನ್ನುವಂತ ಒಂದೇ ಒಂದ್ ಕಾರಣಕ್ಕ. ಹುಡುಗ ಹುಡುಗಿರಲ್ಲ ಅಲ್ಲ, ಕೆಲವೊಂದ್ ಸಾರಿ ಹುಡುಗರು ಕೂಡ ಖುಷಿ ಆಯ್ತು ತಮ್ಮ ಗರ್ಲ್ ಫ್ರೆಂಡ್ ಜೊತೆ ಇರ್ತಾರೆ, ದುಃಖ ಆಯ್ತು ಅಂದ್ರೆ ಪಾಪ ಆ ಹುಡುಗಿಯರ ಹತ್ರ ಬರ್ತಾರೆ. ಯಾಕೆ ಪ್ರತಿ ಸಾರಿ ಕೂಡ ಇದೇ ತರ ಆಗ್ತಾ ಹೋದ್ರೆ ನಿಮ್ಮ ಜೀವನವನ್ನ ಯಾವಾಗ ನೋಡ್ಕೊಳ್ಳೋರು ನೀವು? ಮನೆ ಗೆದ್ದು ಮಾರು ಗೆಲ್ಲು ಅಂತಾರೆ. ಮೊದಲು ಮನೆಗೆ ಆಗ್ಬೇಕು ನೀವು, ಆಮೇಲೆ ಊರಿಗೆ, ಆಮೇಲೆ ತಾಲೂಕು, ಜಿಲ್ಲೆ, ರಾಜ್ಯ. ನೀವು ಎಲ್ಲವನ್ನೂ ಕೂಡ ನಿಮ್ಮ ಸಮಯವನ್ನೆಲ್ಲ ಅಂತವ್ರಿಗೇನೆ ಕೊಡ್ತಾ ಕೂತ್ಕೊಂಡ್ರೆ ನಿಮ್ಮ ಬದುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ ಸಮಯ ಎಲ್ಲಿರುತ್ತೆ? ಇನ್ನೊಬ್ಬರ ಕಷ್ಟಗಳನ್ನ ನೀವು ಪರಿಹರಿಸ್ತಾ ಕೂತ್ಕೊಂಡ್ರೆ. ಅದೆಲ್ಲ ಕಾಲೇಜ್ನಲ್ಲಿ ಮುಗಿದು ಹೋಯ್ತು. ಈಗ ಕಾಲೇಜ್ ಮುಗಿಸ್ಕೊಂಡ್ ಬಂದಿರ್ತೀರಿ. ಕಾಲೇಜ್ನಲ್ಲಿ ಇರೋರು ಕೂಡ ಅದಕ್ಕೆ ಆದಂತ ಕೆಲವು ಸಮಯ ಇರುತ್ತೆ, ಅಷ್ಟೇ ಕೊಟ್ಟು 2-3 ಬುದ್ಧಿ ಮಾತನ್ನ ಹೇಳಿ ನೀವು ಬಿಟ್ಬಿಡ್ಬೇಕು. ಅಂತ ವ್ಯಕ್ತಿಗಳ ಜೊತೆ ಬಹಳ ಹೊತ್ತು ಇದ್ರಿ ಅನ್ಕೊಳ್ರಿ, ನೀವು ಉದ್ಧಾರ ಆಗಲ್ಲ, ಅವರು ಉದ್ಧಾರ ಆಗಲ್ಲ. ನಿಮ್ಮನ್ನ ಸೇರಿಸ್ಕೊಂಡೇ ಅವರು ಪ್ರಪಾತಕ್ಕೆ ಬೀಳ್ತಾರೆ. ಬಿ ಕೇರ್ಫುಲ್ ಇಂಥ ವಿಚಾರಗಳಂತ ಬಂದಾಗ. ಇನ್ನೊಬ್ರು ದುಃಖದಲ್ಲಿದ್ದಾಗ, ಅಂದ್ರೆ ತಾವಾಗಿನ ಸಮಸ್ಯೆಗಳನ್ನ ತಂದ್ಕೊಳ್ತಾರಲ್ಲ ಅಂತವ್ರ ಬಗ್ಗೆ ಹೇಳ್ತಾ ಇದೀನಿ ನಾನು. ಮತ್ತೆ ಪಾಪ ಅಪ್ಪಿತಪ್ಪಿ ಏನಾದ್ರು ನೋವಾದಾಗ ಅಲ್ಲ, ಅಂತ ವ್ಯಕ್ತಿಗಳು ಬಂದ್ರೆ ಅವ್ರಿಗೆ ಸಮಾಧಾನ ಸಲಹೆಗಳನ್ನ ಕೊಡ್ರಿ. ಬಟ್ ತಾವಾಗಿನೇ ನೋವಾಗತ್ತೆ ನಾನು ತಪ್ಪು ಮಾಡ್ತಾ ಇದೀನಿ ಅಂತ ಗೊತ್ತಿದ್ರು ಕೂಡ ಹೋಗಿ ಹಾಳಾಗಿರ್ತಾರೆ ಗೊತ್ತಾ? ಅಂತವ್ರ ಸವಾಸಕ್ಕೆ ಎಂದು ಹೋಗ್ಬೇಡಿ. ಅವ್ರು ತಾವಾಗಿನೇ ಪೆಟ್ ತಿನ್ಲಿ. ಕತ್ಲೇಲಿ ಅಲ್ಲಿ ಬಾವಿ ಇದೆ ಕಣಪ್ಪ, ನನ್ ಕತ್ಲಲ್ಲೇ ಕಂಡಿದೆ, ಹಗಲಲ್ಲಿ ಹೋಗಿ ಬೀಳ್ಬೇಡ ಅಂದಾಗ ನಾನು ಕೂಡ ಹಗಲಲ್ಲಿ ಹೋಗಿ ಬೀಳ್ತೀನಿ ಅಂತಾರ ನೋಡ್ರಿ. ಅಂತವ್ರಿಗೆ ಯಾವತ್ತೂ ಬುದ್ಧಿ ಹೇಳಿಕ್ ಹೋಗ್ಬೇಡ್ರಿ. ಅಂತವ್ರಿಗೆ ಅವ್ರು ಹೇಳುವಂತ ದುಃಖವನ್ನು ಕೂಡ ಕೇಳಲಿಕ್ ಹೋಗ್ಬೇಡ್ರಿ. ದೇ ಆರ್ ನಾಟ್ ವರ್ದಿ. ನಿಮ್ಮ ಸಮಯವನ್ನ, ನಿಮ್ಮ ಎನರ್ಜಿಯನ್ನ ಕೊಡುವಷ್ಟು ಯೋಗ್ಯ ವ್ಯಕ್ತಿ ಅವ್ರ ಅಲ್ಲ. ಅವ್ರನ್ನ ಬಿಟ್ಟು ದೂರ ಇದ್ಬಿಡ್ರಿ. ಇನ್ನು ಕೆಲವೊಂದ್ ಸಾರಿ ನಿಮ್ಗೆ ಗೊತ್ತಿಲ್ದೇನೆ ಯಾರು ನಿಮ್ಮನ್ನ ಟೀಕೆ ಮಾಡಿರ್ತಾರೆ, ಅವಾಗ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳಕ್ ನಿಂತ್ಕೊಳ್ತೀರಿ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿದ್ರೆ ಸಾಕು. ಯು ಶುಡ್ ನೋ ಯುವರ್ ವ್ಯಾಲ್ಯೂ. ಅವರು ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡೇ ಇರ್ಲಿ. ಕೆಲವ್ರು ಅನ್ಕೊಂಡಿರ್ತಾರೆ ಬಹಳ ಬಾರಿ, ಇವನಿಂದ ಏನೂ ಆಗಲ್ಲ, ಇವಳಿಂದ ಏನೂ ಆಗಲ್ಲ. ಹಾಗೇನೆ ಇರ್ಲಿ. ಓಕೆ, ಅವ್ರು ಅನ್ಕೊಂಡಿದ್ದಾರೆ ಇರ್ಲಿ. ಅವ್ರು ಅನ್ಕೊಂಡ ತಕ್ಷಣ ನೀವು ಆ ತರ ಆಗ್ಬಿಡ್ತೀರಾ? ನಿಮ್ಮ ಸಾಮರ್ಥ್ಯ ನಿಮ್ಗೆ ಗೊತ್ತಿರುತ್ತಲ್ಲ. ವಾಟ್ ಕ್ಯಾನ್ ಯು ಡೂ?
ನಿಮ್ಮಿಂದ ಏನ್ ಸಾಧ್ಯ ಇದೆ, ಏನ್ ಮಾಡ್ತಾ ಇದೀರಿ, ಏನ್ ಪ್ಲಾನ್ ಹಾಕೊಂಡಿದೀರಿ, ಇವೆಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ. ಯಾವುದೇ ಕಾರಣಕ್ಕೂ ನಿಂತ್ಕೊಂಡು ದೊಡ್ಡ ಭಾಷಣ ಬಿಗ್ಲಿಕ್ಕೆ ಹೋಗ್ಬೇಡಿ ಅವ್ರ ಮುಂದೆ. ನಾನು ಹಾಗೆ ಮಾಡೋಣಿದ್ದೀನಿ, ಹೀಗ್ ಮಾಡೋಣಿದ್ದೀನಿ, ನನ್ ವ್ಯಾಲ್ಯೂ ಏನು, ಏನ್ ಗೊತ್ತಾ ನಿಮಗೆ? ಸೈಲೆನ್ಸ್ ಇಸ್ ದ ಬೆಸ್ಟ್ ಆನ್ಸರ್. ಸೈಲೆನ್ಸ್ ಇಸ್ ದ ಬೆಸ್ಟ್ ಆನ್ಸರ್. ಸಕ್ಸೆಸ್ ಇಸ್ ದ ಬೆಸ್ಟ್ ರಿವೆಂಜ್. ನೀವು ಮೌನವಾಗಿರೋದೇ ಅತ್ಯುತ್ತಮವಾದಂತಹ ಉತ್ತರ. ನಿಮ್ಮ ದೊಡ್ಡ ಗೆಲುವೆ ನೀವು ತೆಗೆದುಕೊಳ್ಳುವಂತಹ ಸೇಡು, ನೀವು ತೀರಿಸಿಕೊಳ್ಳುವಂತಹ ಸೇಡು. ಯಾವುದೇ ಕಾರಣಕ್ಕೂ ಪ್ರೂವ್ ಮಾಡಬೇಡಿ. ನಿಮ್ಮ ಮೌಲ್ಯ ನಿಮಗೆ ಗೊತ್ತಿರ್ಲಿ, ಆ ವ್ಯಕ್ತಿ ಕನ್ಫ್ಯೂಷನ್ ಅಲ್ಲೇ ಇರ್ಲಿ. ಲೆಟ್ ದಮ್ ಬಿ ಕನ್ಫ್ಯೂಸ್ಡ್. ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡೇ ಇರ್ಲಿ, ಅವ್ರು ಇವರಿಂದ ಏನೂ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿರ್ಲಿ. ಒಂದಿನ ನೀವು ಸಾಧನೆ ಮಾಡ್ತೀರಿ ನೋಡ್ರಿ, ಅವಾಗ ಗೊತ್ತಾಗತ್ತೆ. ಇದು ಬಹಳ ಸಾರಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ನಿಮಗೆ, ಹೌದಲ್ವಾ? ಎಸ್, ಲೆಟ್ ದ್ಯಾಟ್ ಬಿ. ಅದೇ ತರ ಇರ್ಲಿ ಅದು. ಅದನ್ನೇನು ಬದಲಾಯಿಸಕ್ ಹೋಗ್ಬೇಡ್ರಿ. ನಿಮ್ಮ ಸಾಧನೆ ಉತ್ತರ ಕೊಡುತ್ತೆ ಅದಕ್ಕೆ. ಇನ್ನು ಕೆಲವೊಂದ್ ಸಾರಿ ನಿಮ್ ಸಹಾಯ ಕೇಳ್ಕೊಂಡ್ ಬರ್ತಾರೆ ಕೆಟ್ಟ ಜನ. ಇದೊಂದ್ ಸಾರಿ ನನ್ನ ಸಹಾಯ ಮಾಡಿಬಿಡಪ್ಪ, ನಾನು ಇದರಿಂದ ಹೊರಗಡೆ ಬರ್ಬೇಕಾಗಿದೆ. ಎಂದಿಗೂ ಕೂಡ ಕೆಟ್ಟ ಜನರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ನೆ ಇರ್ರಿ. ಕೆಟ್ಟ ಹಾವಿಗೆ ಹಾಲೆರೆದಂತೆ ಅದು. ಹಾವು ಕಚ್ಚೋದೇನೆ, ಅದು ಕೆಟ್ಟದಾಗಿದ್ರೆ ನೀವೇ ಅದನ್ನ ಬೆಳೆಸ್ಲಿಕ್ಕೆ ಹೋಗ್ಬಾರ್ದು. ಅಂತವ್ರಿಂದ ಅಂತರನೇ ಕಾಯ್ಕೊಂಡಿರ್ರಿ. ಮೊದಲು ಅಂತವ್ರಿಗೆ ನೋ ಅಂತ ಹೇಳೋದನ್ನ ಕಲೀರಿ. ನಿಮ್ಮ ಸಮಯ, ನಿಮ್ಮ ಎನರ್ಜಿ ಎಲ್ಲದನ್ನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇವತ್ ನಾನು ಅವ್ರಿಗೆ ಇಲ್ಲ ಅಂತ ಅಂದೆ ಅಂದ್ರೆ ಮುಂದೆ ನನಗೆ ಅವ್ರು ಯಾವ್ದಕ್ಕೂ ಕೂಡ ಹೆಲ್ಪ್ ಮಾಡೋದಿಲ್ಲ. ಬೇಡ. ಯಾಕೆ ಬೇಕು ಯಾರು? ನೀವು ಒಳ್ಳೆಯವರಾಗಿದ್ರೆ ಒಂದಲ್ಲ ಒಂದ್ ಕಡೆಯಿಂದ ಒಳ್ಳೆಯವ್ರು ನಿಮ್ ಜೊತೆ ಗೂಡ್ತಾರೆ. ಆ ದೇವ್ರು ನಿಮ್ ಸಹಾಯ ಮಾಡೇ ಮಾಡ್ತಾರೆ. ನಿಮ್ ಒಳ್ಳೆ ಮನಸ್ಸಿತ್ತಂದ್ರೆ ಇಡೀ ಜಗತ್ತೇ ನಿಮ್ಮ ಸ್ವತ್ತಾಗಿರುತ್ತೆ. ಕೆಟ್ಟ ಜನರಿಗೆ ಯಾವತ್ತೂ ಕೂಡ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಿ ಕೇರ್ಫುಲ್. ಅಕಸ್ಮಾತ್ ನೀವು ಅಂತವ್ರಿಗೆ ಸಹಾಯ ಮಾಡಿದ್ರೆ ಅನ್ಕೊಡ್ರಿ, ತುಂಬಾ ತಪ್ಪು ಮಾಡ್ತೀರಿ. ನಿಮ್ಮ ಕರ್ತವ್ಯ ನೀವು ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ರಿ, ಅಷ್ಟು ಸಾಕು. ಯಾವುದೇ ಕಾರಣಕ್ಕೂ ಅಂತವ್ರ ಜವಾಬ್ದಾರಿನ ಹೊತ್ಕೊಳ್ಬೇಡ್ರಿ. ಇನ್ನು ಕೆಲವೊಂದು ಸಾರಿ ನಿಮ್ಮ ವ್ಯಾಲ್ಯೂ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಸಾಮರ್ಥ್ಯ ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ಕೆಲವೊಬ್ರು ನಿಮ್ ಮೇಲೆ ಪ್ರೆಷರ್ ಹಾಕ್ತಿರ್ತಾರೆ, ನೀವು ಇದನ್ನೇ ಮಾಡ್ಬೇಕು, ಅದನ್ನೇ ಮಾಡ್ಬೇಕು. ನಿಮ್ಗೆ IPS ಇಷ್ಟ, ನಿಮಗೆ IPS ಆಗೋದೇ ಇಷ್ಟ. ಬಟ್ ನಿಮ್ ಮನೆಯವ್ರಿಗೋ ಅಥವಾ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಶಿಕ್ಷಕರಿಗೋ IAS ಮಾಡ್ರಿ ಅಂತ ಹೇಳ್ತಿರ್ತಾರೆ. ಬೇಡ, ಆಗ್ಬೇಡ್ರಿ. ನಿಮ್ಗೆ ಏನ್ ಬೇಕೋ ಅದನ್ನ ನೀವ್ ಆಗ್ಬೇಕು. ಯಾರೋ ಏನೋ ಹೇಳಿದ್ರು ಅಂತ ಆದ್ರಿ ಅನ್ಕೊಡ್ರಿ, 2-3 ವರ್ಷಕ್ಕೆ ಅದು ಬೋರ್ ಆಗ್ಬಿಡುತ್ತೆ ಆ ಕೆಲ್ಸ. ನಿಮ್ಗೆ ಇಷ್ಟ ಆಯ್ತು ಅನ್ಕೊಡ್ರಿ, ಅದೆಷ್ಟೇ ಚಿಕ್ಕ ಕೆಲಸ ಇದ್ರು ಕೂಡ ನೀವು ದೊಡ್ಡ ವ್ಯಕ್ತಿ ಆಗ್ತೀರಿ ಅದರಲ್ಲಿ. ಬಟ್ ಅದು ಇಷ್ಟಾನೇ ಇಲ್ಲ ಕೆಲಸ, ಅದೆಷ್ಟೇ ದೊಡ್ಡ ಕೆಲಸ ಇದ್ರು ಕೂಡ ಅಲ್ಲಿ ನೀವು ಒಬ್ಬ ಆಳಾಗ್ತೀರಿ. ಸ್ವಲ್ಪ ವರ್ಷಕ್ಕೆ ಅದು ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಇನ್ನೊಬ್ಬರ ಮಾತನ್ನ ಒಪ್ಪಿ ಏನೂ ಆಗ್ಲಿಕ್ಕೆ ಹೋಗ್ಬೇಡ್ರಿ. ನೀವ್ ಏನಿದಿರಿ ನೀವಾಗಿರಿ. ಬಿ ಯು. ನೀವಾಗಿರಿ. ಎಲ್ಲರ ನಿರೀಕ್ಷಣೆಯಲ್ಲಿ ಎಲ್ಲರೂ ಕೂಡ ತಲುಪೋಕ್ ಆಗಲ್ಲ. ವಿ ಕಾಂಟ್ ಹೆಲ್ಪ್ ಎವ್ರಿ ಒನ್. ಎಲ್ಲರಿಗೂ ಕೂಡ ನ್ಯಾಯ ಕೊಡ್ಸೋಕ್ಕೂ ಆಗಲ್ಲ, ಎಲ್ಲರಿಗೂ ಕೂಡ ನಾವು ಸಂತೋಷವನ್ನು ಕೊಡೋಕ್ಕಾಗಲ್ಲ, ಎಲ್ಲರ ಇಚ್ಛೆಗಳನ್ನ ಪೂರೈಸೋಕ್ ನಮ್ಮಿಂದ ಆಗೋಕ್ ಸಾಧ್ಯನೇ ಇಲ್ಲ. ದ ವರ್ಲ್ಡ್ ಈಸ್ ಇಂಪರ್ಫೆಕ್ಟ್. ಅದಕ್ಕೆ ನಾನು ಒಂದ್ ಕಡೆ ಮೊನ್ನೆ ಬರ್ದಿದ್ದೆ, ಏನಂತ ಅಂದ್ರೆ ನಮ್ಮ ಭೂಮಿ ಗುಂಡಗಿಲ್ಲ. ನೀವ್ ಅನ್ಕೊಂಡಿರ್ಬೋದು ರೌಂಡ್ ಆಗಿದೆ ಅನ್ಕೊಂಡಿರ್ಬೋದು. ಇಲ್ಲ, ನಮ್ಮ ಭೂಮಿ ರೌಂಡ್ ಆಗಿಲ್ಲ. ನಮ್ಮ ಭೂಮಿ ಹೀಗೆ ಅಂಡಾಕಾರದಲ್ಲಿದೆ. ಹೀಗೆ ಜಾಸ್ತಿ ಇದೆ ಇದು. ಓಕೆ, ಇಲ್ಲಿ ಮೇಲೆ ಅಂಡಾಕಾರದಲ್ಲಿ ಬರುತ್ತೆ, ಮೊಟ್ಟೆ ತರ ಇದೆ ನಮ್ಮ ಭೂಮಿ. ಭೂಮಿ ದುಂಡಗಿಲ್ಲ, ಭೂಮಿ ಗುಂಡಗಾಗಿಲ್ಲ, ಭೂಮಿ ಅಂಡಾಕಾರವಾಗಿದೆ. ಹಾಗಾಗಿ ಯಾವುದು ಕೂಡ ಪರ್ಫೆಕ್ಟ್ ಅಂತ ಇರೋದಿಲ್ಲ. ನಿಮ್ಮ ಇಚ್ಛೆಗನುಗುಣವಾಗಿ ಪ್ರಯತ್ನ ಪಡಿ, ಹಾರ್ಡ್ ವರ್ಕ್ ಮಾಡಿ, ಯು ವಿಲ್ ರೀಚ್ ಯುವರ್ ಗೋಲ್. ಮನುಷ್ಯನ ಕೊಟ್ಟ ಕೊನೆಯ ಗುರಿ ಏನ್ ಹೇಳ್ರಿ? ಭೂಮಿ ಮೇಲೆ ಬದುಕಿರೋದು ಸಾಧನೆ, ದೊಡ್ಡ ಸಾಧನೆ. ಇದೇ ಕ್ಷೇತ್ರ ಅಂತ ಫಿಕ್ಸ್ ಇರುತ್ತಾ? ಇದೇ ಕ್ಷೇತ್ರ ಅಂತ ಫಿಕ್ಸ್ ಆಗಿದ್ರೆ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಯಾಕೆ ಆಡ್ತಾ ಇದ್ರು? ಅವ್ರು ಬಂದು IAS ಆಗ್ಬೋದಾಗಿತ್ತಲ್ಲ. ಇದೇ ಕ್ಷೇತ್ರ ಬೆಸ್ಟ್, ಕ್ರಿಕೆಟ್ ಬೆಸ್ಟ್ ಅಂತ ಆಗಿದ್ರೆ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹಾಕಿರ್ಬೇಕಾಗಿತ್ತು, ಅವ್ರು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಾಗಿತ್ತಲ್ಲ. ಇದೇ ಕ್ಷೇತ್ರ ಬೆಸ್ಟ್ ಅಂತ ಆಗಿದ್ರೆ ನರೇಂದ್ರ ಮೋದಿ ಅವರು ಕ್ರಿಕೆಟ್ ಆಡ್ಬೇಕಾಗಿತ್ತಲ್ಲ, ರಾಜಕಾರಣಿ ಯಾಕಾದ್ರೆ ಅವರು? ಎಲ್ಲ ಕ್ಷೇತ್ರವೂ ಕೂಡ ತನ್ನದೇ ಆದಂತಹ ಮೌಲ್ಯವನ್ನ, ತನ್ನದೇ ಆದಂತಹ ಸಾಮರ್ಥ್ಯವನ್ನ, ತನ್ನದೇ ಆದಂತಹ ಗೌರವವನ್ನ ಹೊಂದಿದೆ. ನೀವು ದುಡಿಬೇಕು, ನೀವು ಬೆಳಿಬೇಕು, ಅದು ಯಾವುದೇ ಕ್ಷೇತ್ರ ಇರಲಿ. ಆದ್ರೆ ಆ ಕ್ಷೇತ್ರಗಳಿಗೆ ಧುಮುಕೋ ಮೊದಲು ನಿಮ್ಮಲ್ಲಿ ಜ್ಞಾನ ಇರಬೇಕು. ಆ ಜ್ಞಾನ ಎಲ್ಲಿಂದ ಬರುತ್ತೆ? ಜಗತ್ತನ್ನ ನೋಡ್ರಿ, ಓದ್ರಿ, ಸಿನಿಮಾಗಳನ್ನ ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ರೀಲ್ಗಳನ್ನ ನೋಡ್ಕೊಂಡು ಕೂತ್ರೆ ಜಗತ್ ಅರ್ಥ ಆಗಲ್ಲ ನಿಮ್ಗೆ. ಜಗತ್ನಲ್ಲಿ ಇರುವಂತಹ ಕಿಂಡಲ್ಗಳಲ್ಲಿ ಗೊತ್ತಾಗತ್ತೆ ಹೊರತು, ಹಾಸ್ಯಗಳು ಗೊತ್ತಾಗತ್ತೆ ಹೊರತು, ಹೊಸದಾಗಿ ನೀವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ರೀಲ್ಗಳನ್ನ ನೋಡೋದು ಕಡಿಮೆ ಆಗ್ಲಿ, ಸಿನಿಮಾಗಳನ್ನ ನೋಡ್ರಿ, ಪುಸ್ತಕಗಳನ್ನ ಓದ್ರಿ, ದಿನಪತ್ರಿಕೆಯನ್ನ ಓದ್ರಿ, ಜಗತ್ತನ್ನ ತಿರುಗಾಡ್ರಿ. ಸ್ವಂತ ಆಲೋಚನೆಯಿಂದ ಥಿಂಕ್ ಮಾಡ್ರಿ. ಬಹಳಷ್ಟು ಜನ ಇವತ್ತಿನ ಯುವತಿಯರು ಬರೀ ವಾಟ್ಸಾಪ್ ನಲ್ಲಿ ಬರುವಂತ ಸುದ್ದಿಗಳನ್ನೇ ನೋಡಿ ನಂಬ್ಕೊಂಡು ಕೂತ್ಕೊಳ್ತೀರಿ. ಲೈಫ್ ಇಸ್ ಡಿಫ್ರೆಂಟ್, ಲೈಫ್ ಇಸ್ ಬಿಯಾಂಡ್ ದಟ್. ಅದನ್ನ ಮೀರಿಯೂ ಕೂಡ ಜಗತ್ತಿದೆ. ನೀವೇನೋ ಅನ್ಕೊಂಡಿರ್ಬೋದು, ಇವತ್ತು ಒಂದು ರಾಜಕೀಯ ಪಕ್ಷ ಜನರ ಉದ್ಧಾರಕ್ಕೋಸ್ಕರನೇ ಇದೆ, ಮತ್ತೊಂದು ರಾಜಕೀಯ ಪಕ್ಷ ಬಡವರಿಗೋಸ್ಕರನೇ ಇದೆ. ಆ ತರ ಇರಲ್ಲ. ಆ ತರ ಇದ್ದಿದ್ರೆ ಅವ್ರ ರಾಜಕಾರಣಿಗಳು ಇಷ್ಟು ಶ್ರೀಮಂತರಾಗ್ತಾ ಇರ್ಲಿಲ್ಲ. ಆ ತರ ಇದ್ದಿದ್ರೆ ರಾಜಕಾರಣಿಗಳು ಅವ್ರ ಮಕ್ಕಳನ್ನ ಫಾರಿನ್ ಗಳಿಗೆ ಕಳಿಸ್ತಾ ಇರ್ಲಿಲ್ಲ ಶಿಕ್ಷಣ ಕಲಿಯೋಕೆ. ಯಾಕಿರ್ತಾರೆ ರಾಜಕಾರಣಿಗಳ ಮಕ್ಕಳು ಫಾರಿನ್ ಯಾಕೆ ಹೋಗ್ಬೇಕು? ಅವರು ಭಾರತದಲ್ಲೇ ಶಿಕ್ಷಣವನ್ನ ವೃದ್ಧಿ ಮಾಡಿ ಇಲ್ಲೇ ಅವ್ರ ಮಕ್ಕಳನ್ನ ಕಳಿಸಬಹುದಾಗಿತ್ತಲ್ಲ. ಅವ್ರು ಯಾಕೆ ಕಳಿಸ್ತಾ ಇದಾರೆ ಬೇರೆ ದೇಶಕ್ಕೆ? ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೀರಾ ನೀವು? ಜಗತ್ತಿನ ಶ್ರೀಮಂತ ದೇಶಗಳಾದಂತಹ ಲಂಡನ್ ನಂತಹ ನಗರಗಳಲ್ಲೇ
ಅತ್ಯಂತ ಗುಣಮಟ್ಟದ ಶಿಕ್ಷಣ ಶ್ರೀಮಂತರು ಕೂಡ ಫ್ರೀ ಇದೆ, ಕ್ವಾಲಿಟಿ ಎಜುಕೇಶನ್ ಫ್ರೀ. ಜಸ್ಟ್ ಡ್ರೆಸ್ ಅಷ್ಟೇ ಕೊಡಿಸ್ತಾರಲ್ಲಿ. ನಮ್ ಕನ್ನಡದವರೇ ಹೋಗಿ ರೀಲ್ ಮಾಡ್ತಿರ್ತಾರೆ ನೋಡ್ರಿ, ವಿಡಿಯೋಗಳನ್ನ ಮಾಡ್ತಿರ್ತಾರೆ ಕನ್ನಡಿಗರೇ ಹೋಗಿ, ಅಲ್ಲಿ ನೋಡಿದೀನಿ ನಾನು. ಸೊ ನಮ್ಮ ದೇಶದಲ್ಲಿ ಏನಾಗಿದೆ, ಈ ಶಿಕ್ಷಣ, ಆರೋಗ್ಯ ಇವೆರಡೇ ಮೂಲ ಆದಾಯಗಳು. ಯಾರಿಗೆ? ರಾಜಕಾರಣಿಗಳಿಗೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಕೂಡ ಅವ್ರದೇ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಕೂಡ ಅವ್ರದೇ. ಹಾಗಾಗಿ ಅವುಗಳನ್ನೇ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ನಮ್ಮ ಮಧ್ಯಮ ವರ್ಗ, ಬಡ ವರ್ಗದವ್ರನ್ನ ಅವ್ರು ಕೇರೆ ಮಾಡ್ತಾ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಇನ್ನೋವೇಶನ್ ಬೆಳೀತಾ ಇಲ್ಲ. ಯಾಕೆ ಇನ್ನೋವೇಶನ್ ಬೆಳೀತಾ ಇಲ್ಲ ಗೊತ್ತಾ? ಯಾಕಂತ ಅಂದ್ರೆ ದೊಡ್ಡ ಬಿಸ್ನೆಸ್ ಅಂದ್ರೆ ಯಾವ್ದು ನಮ್ಮ ದೇಶದಲ್ಲಿ? ಶಿಕ್ಷಣ, ಆರೋಗ್ಯ. ಇಲ್ಲಿ ಎರಡರಲ್ಲೇ ಕೈ ಹಾಕೊಂಡು ಕೂತ್ರೆ ನೀವು ಸೈನ್ಸ್ ಬಗ್ಗೆ ಯಾವಾಗ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ತೀರಿ? ಆ ಕಾರಣಕ್ಕಾಗಿ ನೀವು ಥಿಂಕ್ ಮಾಡೋದನ್ನ ಕಲಿಬೇಕು. ಕನ್ನಡದಲ್ಲಿ ಒಂದು 20 ವರ್ಷದ ಹಿಂದೆ ಸಾಹಿತಿಗಳು ತುಂಬಾ ಒಳ್ಳೆ ಒಳ್ಳೆ ಸಾಹಿತಿಗಳು ಇರ್ತಾ ಇದ್ರು, ಒಳ್ಳೆ ಒಳ್ಳೆ ಪುಸ್ತಕಗಳು, ಒಳ್ಳೆ ಒಳ್ಳೆ ಲೇಖನಗಳು ಬರ್ತಾ ಇದ್ವು. ಬಟ್ ಇವತ್ತೆಲ್ಲ ಕಡೆ ಕೂಡ ಪ್ರೊಪಗಂಡ, ಒಂದು ಬಲಪಂಥೀಯ, ಒಂದು ಎಡಪಂಥೀಯ, ಮತ್ತೊಂದು ಕಡೆ ಸಮಾಜವಾದ. ಎಲ್ಲವನ್ನು ತಿಳ್ಕೊಡ್ರಿ, ಎಲ್ಲವನ್ನು ಓದ್ರಿ, ನೀವು ನೀವಾಗಿರಿ, ನೀವು ಇನ್ನೊಬ್ಬರ ಪ್ರಭಾವಕ್ಕೊಳಗಾಗಬಾರ್ದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಿಮ್ಮ ಸ್ವಂತಿಕೆ ಇದ್ದಾಗ ಮಾತ್ರ ನೀವು ಬದುಕ್ತೀರೇ ಹೊರತು ಇನ್ನೊಬ್ಬರನ್ನ ನಂಬ್ಕೊಂಡು ಕೂತ್ರೆ ಆಗೋದಿಲ್ಲ. ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮ ಸ್ವಂತ ಶಕ್ತಿಯಿಂದ ನೀವು ಬಾಳ್ಬೇಕು ಅಂತ ಅಂದ್ರೆ ಸ್ವಂತ ಆಲೋಚನೆ ನಿಮ್ಮಲ್ಲಿ ಬರಬೇಕು. ಅವಾಗ ಮಾತ್ರ ನೀವು ಈ ಜಗತ್ತಿನಲ್ಲಿ ಬದುಕಬಹುದು. ಇನ್ನೊಬ್ಬರನ್ನ ನಂಬ್ಕೊಂಡಿದ್ರಿ, ಇನ್ನೂ ಯಾವುದೋ ಒಬ್ಬ ವ್ಯಕ್ತಿಯನ್ನು ನೀವು ಪೂರ್ತಿಯಾಗಿ ನಂಬ್ಕೊಂಡಿದ್ರಿ ಅಂತ ಅಂದ್ರೆ ಆಗಲ್ಲ. ನೀವು ಒಬ್ಬ ವ್ಯಕ್ತಿಯನ್ನ ಈ ಭೂಮಿ ಮೇಲೆ ನಂಬಬೇಕು ಅಂತ ಅಂದ್ರೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಡ್ರಿ, ನೋಡ್ಕೊಡ್ರಿ, ಅಲ್ಲಿ ಎದುರಿಗೆ ಒಬ್ಬ ಕಾಂತನ್ ಗೊತ್ತಾ ಅಥವಾ ಕಾಂತಾಳ ಗೊತ್ತಾ, ಆ ವ್ಯಕ್ತಿಯನ್ನ ಮಾತ್ರ ನಂಬ್ರಿ. ಆ ವ್ಯಕ್ತಿಯಲ್ಲಿ ಸಾಮರ್ಥ್ಯ ಇದೆ, ಬಟ್ ಆ ವ್ಯಕ್ತಿ ಮರ್ತಿದ್ದಾನೆ. ಇನ್ನು ಮುಂದೆ ಜಾಗೃತರಾಗ್ರಿ. ಯು ಕ್ಯಾನ್ ಡೂ ಇಟ್, ರಿಮೆಂಬರ್ ಇಟ್. ಆಮೇಲೆ ಬಹಳ ಬಾರಿ ನಿಮ್ಮ ಲಿಮಿಟ್ ನಲ್ಲಿ ಇರೋದಿಲ್ಲ ಅಂತಹ ವಿಚಾರಗಳ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ತೀರಿ. ಇವತ್ತು RCB ಕಪ್ ಗೆಲ್ಲಬೇಕು, ಕಪ್ ಗೆಲ್ಲಬೇಕು. ನೀವು ಏನ್ ಮಾಡ್ಬೋದು ಜಾಸ್ತಿ ಅಂದ್ರೆ, ದೇವ್ರ ಅರ್ಥ ಪ್ರಾರ್ಥನೆ ಮಾಡ್ಕೊಳ್ಬಹುದು, ಒಂದು ನಿರೀಕ್ಷೆ ಇಟ್ಕೊಳ್ಬಹುದೇ ಹೊರತು ಅಲ್ಲಿ ಹೋಗಿ ಕ್ರಿಕೆಟ್ ಆಡೋಕಾಗತ್ತಾ? ಯಾಕೆ ಅದ್ರ ಬಗ್ಗೆ ಟೆನ್ಷನ್? ಇವತ್ತು ದೇಶದ ತುಂಬಾ ಎಲ್ಲಾ ಕಡೆ ಅನ್ಯಾಯ, ಭ್ರಷ್ಟಾಚಾರ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಳುಕ್ತಾ ಇದೆ. ಎಲ್ಲಾ ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರ ಮಾಡ್ತಾ ಇದಾರೆ. ಎಲ್ಲವನ್ನೂ ಕೂಡ ಜಗತ್ ನೋಡ್ತಾ ಇದ್ದೀರಿ. ಬಟ್ ಒಂದೇ ಸಾರಿ ಎದ್ರೆ ನೀವೆಲ್ಲರೂ ಹೋರಾಟ ಮಾಡೋಕ್ ನಿಂತ್ರಾದ್ರೆ ಏನಾದ್ರೂ ಬದಲಾವಣೆ ಆಗತ್ತಾ? ನೋ 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 ನೋ. ಮೊದಲು ನೀವೊಂದು ದೊಡ್ಡ ಆಲದ ಮರ ಆಗಬೇಕು. ಅದಾಗ್ಬೇಕು ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ನೋಡ್ರಿ, ಅದ್ರ ಬಗ್ಗೆ ಮಾತ್ರ ಗಮನ ಕೊಡ್ರಿ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ರಿ, ಸೂಕ್ಷ್ಮವಾಗಿ ನೋಡ್ರಿ, ಓದ್ರಿ, ತಿಳ್ಕೊಳ್ರಿ, ದುಡೀರಿ, ಬೆಳೀರಿ. ಆಮೇಲೆ ಮೊದಲು ನೀವು ಬದಲಾಗ್ರಿ. ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಡ್ರಿ. ನಿಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಆಯ್ತು ಅಂತ ಅಂದ್ರೆ ನಿಮ್ಮ ಸಾಮಾಜಿಕ ಒಂದು ಸರ್ಕಲ್ ಅಂತ ಕರಿತೀವಲ್ಲ, ಅದು ಬದಲಾಗತ್ತೆ. ಎಲ್ಲವೂ ಕೂಡ ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೆ. ಆದ್ರೆ ನಿಮ್ಮ ಕೈಯಲ್ಲಿ ಇಲ್ದೇ ಇರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಿಕ್ ಹೋಗ್ಬೇಡ್ರಿ. ಬಹಳ ಬಾರಿ ಈ ತರ ಓವರ್ ಥಿಂಕಿಂಗ್ ಮಾಡ್ತಾ ನಮ್ ಯುವಕರು ಹಾಳಾಗ್ತಾರೆ. PUC ಇದ್ದಾಗ, ಡಿಗ್ರಿ ಇದ್ದಾಗ ಬಹಳಷ್ಟು ಜನ ಯುವಕರಲ್ಲಿ ಈ ಸಮಸ್ಯೆಗಳು ಕಾಡ್ತಾ ಇರತ್ತೆ. ಸೂಕ್ಷ್ಮವಾಗಿ ಇದನ್ನ ಥಿಂಕ್ ಮಾಡಿ. ಅನವಶ್ಯಕವಾದ ವಿಚಾರಗಳ ಬಗ್ಗೆ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ಅದೇನೇ ಆಗ್ಲಿ. ಇವತ್ತು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾ ಇದೆ. ಯಾಕೆ ವಿಶ್ವಸಂಸ್ಥೆ ಸುಮ್ಮನೆ ಇದೆ? ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡ್ತಾ ಇದೆ. ಯಾಕೆ ವಿಶ್ವಸಂಸ್ಥೆ ಸುಮ್ಮನೆ ಇದೆ? ಯಾಕಂದ್ರೆ ಜಗತ್ ನಡೆಯೋದೇ ಹಾಗೆ. ನೀವು ಬನ್ನಿ ಮುಂದೆ, ತಿಳ್ಕೊಡ್ರಿ, ಓದ್ರಿ ದಿನಪತ್ರಿಕೆನ, ಗೊತ್ತಾಗತ್ತೆ ನಿಮಗೆ. ಹಾಗಾಗಿ ನಿಮ್ಮ ಲಿಮಿಟ್ ನಲ್ಲಿ ಏನಿದೆಯೋ ಅದಷ್ಟೇ ನಿಮ್ಮ ಜವಾಬ್ದಾರಿ. ಸದ್ಯಕ್ಕೆ ನಿಮ್ಮ ಲಿಮಿಟ್ ಅನ್ನ ದೊಡ್ಡ ಮಾಡ್ಕೊಳ್ತಾ ಹೋಗ್ರಿ. ಅದರ ಅರ್ಥ ಏನು? ನೀವು ಬೆಳೀತಾ ಹೋಗ್ರಿ. ನೀವು ಭಾರತದ ಪ್ರಧಾನಿ ಆದ್ರೆ ಆಗ ನಿಮ್ಮ ಲಿಮಿಟ್ ಏನು? ಇಡೀ ಭಾರತದ ಜವಾಬ್ದಾರಿ. ಈಗ ಒಬ್ಬ ವಿದ್ಯಾರ್ಥಿಯಾಗಿ ನಿಮ್ಮ ಲಿಮಿಟ್ ಏನು? ನೀವು ಮಾಡ್ಬೇಕಾಗಿರೋ ಕೆಲಸ. ನೀವು ಮನೆಯಲ್ಲಿ ನೀವು ಹಿರಿ ಮಗ ಇದ್ದೀರಿ ಅಥವಾ ನಿಮ್ಮ ಮನೆ ಯಜಮಾನ್ ನೀವು ಇದೀರಿ ಅಂದ್ರೆ ನಿಮ್ ಲಿಮಿಟ್ ಏನು? ಆ ಮನೆ, ಅದ್ರ ಬಗ್ಗೆ ಅಷ್ಟೇ. ಹಂತ ಹಂತವಾಗಿ ಬೆಳೀತಾ ಹೋಗೋದು. ನಿಮ್ ಲಿಮಿಟ್ ಅನ್ನ ಮೀರಿ ಹೋಗ್ಬೇಡ್ರಿ. ಸುಮ್ನೆ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಬೇಡ್ರಿ, ಟೆನ್ಷನ್ ಮಾಡ್ಕೊಳ್ಬೇಡ್ರಿ. ಬಟ್ ಓದ್ರಿ, ತಿಳ್ಕೊಳ್ರಿ ಅದ್ರ ಬಗ್ಗೆ. ಇಷ್ಟು ಫಾಲೋ ಮಾಡಿದ್ದೆ ಆದಲ್ಲಿ ಇಲ್ಲಿವರೆಗೂ ಈ ಬದುಕಿನ ಬಗ್ಗೆ ನಿಮ್ಮಲ್ಲಿ ಕಾಡ್ತಾ ಇದ್ದಂತ ಬಹಳಷ್ಟು ಗೊಂದಲಗಳಿಂದ ನೀವು ಆಚೆ ಬಂದಿರ್ತೀರಿ. ಯಾಕಂದ್ರೆ ಜನ ಏನಂತಾರೆ, ನಾನು ಅವರ ನಿರೀಕ್ಷೆಯನ್ನ ತಲುಪ್ತೀನೋ ಇಲ್ವೋ, ನನಗೆ ಯಾರೋ ಒತ್ತಾಯ ಮಾಡ್ತಾ ಇದ್ದಾರೆ, ಅದಕ್ಕೆ ಎಸ್ ಅನ್ಲ, ನೋ ಅನ್ಲ, ಇಂತ ಬಹಳಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇದ್ವು. ಅದಕ್ಕೆಲ್ಲವನ್ನು ಕೂಡ ನಾನು ಇವತ್ತು ಉತ್ತರ ಕೊಡುವಂತ ಪ್ರಯತ್ನ ಪಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡ್ರಿ. ಜೊತೆಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇಂತಹ ಇನ್ನಷ್ಟು ಗುಣಮಟ್ಟದ ಮೋಟಿವೇಶನ್ ವಿಡಿಯೋನ ನಾವು ತಗೊಂಡ್ ಬರೋಕ್ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ನಾವು ಕನ್ನಡಿಗರು, ನಾವು ಬೆಳಿಬೇಕಾಗಿದೆ. ಇಡೀ ದೇಶ ಕರ್ನಾಟಕದ ಶಕ್ತಿಯಿಂದ ಬೆಳಿಬೇಕಾಗಿದೆ, ನಮ್ಮ ಕೈಯಲ್ಲಿ ಬರ್ಬೇಕಾಗಿದೆ. ಹಾಗೇನೆ ನಿಮ್ಮ ಸ್ನೇಹಿತರು ಕೂಡ ಇದನ್ನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ನೀವು ಗೆಲ್ತೀನಿ ಅನ್ನೋದಾಗಿದ್ರೆ ನನಗೊಂದು ಪ್ರೂಫ್ ಬೇಕು. ಆ ಪ್ರೂಫ್ ಜಾಸ್ತಿ ಏನ್ ಬೇಡ, ಐ ವಿಲ್ ವಿನ್ ಅಥವಾ IWW ಅಂತ ಕಮೆಂಟ್ ಮಾಡಿ. ಪ್ರತಿ ವಿಡಿಯೋ ಸಿಗ್ತೀನಿ.